ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ಕಿಚನ್. ಇವತ್ತು ನಾನು ತೊಗರಿಬೇಳೆ ಬಳಸದೆ ಹಾಗೆ ಹೆಚ್ಚು ತರಕಾರಿಯನ್ನು ಬಳಸದೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡುವಂತಹ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನಿಲ್ಲಿ 1 ದೊಡ್ಡ ಬಟಾಟೆ, ಹಾಗೆ 1 ಗಡ್ಡೆ ನೀರುಳ್ಳಿ, 2 ಕಾಯಿಮೆಣಸು ಮತ್ತು 2 ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ನಾವು ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ಇವಿಷ್ಟನ್ನು ಈಗ ನಾನು ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ತರಕಾರಿ ಮುಕ್ಕಾಲು ವಾಸಿ ಬೆಂದಿದೆ. ಅರ್ಧ ಟೀ ಸ್ಪೂನಷ್ಟು ಹಳದಿ, ಹಾಗೆಯೇ 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಮತ್ತು ಸ್ವಲ್ಪ ಹುಳಿ ನೀರು ಹಾಕ್ತಾ ಇದ್ದೇನೆ. ಈಗ 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ಇದನ್ನು ಆ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು. ಈಗ ಇದು ಕುದೀತಾ ಇದೆಯಲ್ಲ, ಈಗ ಹುರಿದಿಟ್ಟಂಥ ಕಡಲೆ ಹುಡಿಯನ್ನು ಇದಕ್ಕೀಗ ಸೇರಿಸ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗದಾಗೆ ನೋಡಬೇಕು. ಇದಕ್ಕೆ ಸಾಂಬಾರು ಹುಡಿ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಗೆ ಇದಕ್ಕೊಂದು ಒಗ್ಗರಣೆ ಕೊಡುವ. ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೇನೆ, ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣಸು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡುವ ಮೇಲೆ. ಈಗ ನಮ್ಮ ಇನ್ಸ್ಟೆಂಟ್ ಸಾಂಬಾರ್ ರೆಡಿ. ನೋಡಿ, ತೊಗರಿಬೇಳೆ ಬಳಸದೆ ಕೇವಲ ಕೆಲವೇ ವೆಜಿಟೇಬಲಲ್ಲಿ ಕ್ವಿಕ್ ಆದ ಸಾಂಬಾರ್ ರೆಡಿ. ಇದು ಇಡ್ಲಿಯೊಟ್ಟಿಗೆ ತಿಂದ್ರಂತೂ ಸೂಪರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನನ್ನು ಒತ್ತಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.